ಇವತ್ತಿನ ದಿವಸ 17ನೇ ತಾರೀಕಿಗೆ ನಾವು ನಮ್ಮ ನಾಮಪತ್ರವನ್ನು ಸಲ್ಲಿಸಿದ್ದೇವೆ. ನಮ್ಮೆಲ್ಲ ನಾಯಕರ ಜೊತೆ, ನಮ್ಮ ಬಿಫಾರ್ಮ್ ಜೊತೆ, ಮತ್ತೆ ಇವಾಗ ರ್ಯಾಲಿ ಮುಖಾಂತರ ನಾವು ಗಣೇಶ್ ಮೈದಾನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಒಂದು ಸಮಾವೇಶ ಮಾಡ್ತಿದ್ದೀವಿ. ನಮ್ಮ ಎಲ್ಲಾ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ ನಮ್ಗೆ ಆಶೀರ್ವಾದ ಮಾಡುವುದಕ್ಕೆ. ಅದಕ್ಕೆ ಬೀದರ್ ಜಿಲ್ಲೆಯ ಜನತೆ ಕೂಡ ನಮ್ಗೆ ಇದೇ ರೀತಿ ಆಶೀರ್ವಾದ ಮಾಡ್ತಾರೆ ಅಂತ ನಮ್ಗೆ ನಂಬಿಕೆ ಇದೆ ಅಂತ ನಾನು ಹೇಳೋದಕ್ಕೆ ಕ್ಯಾಂಪೇನ್ ಅಲ್ಲಿ ಎಲ್ಲಾ ಒಳ್ಳೆ ರೀತಿಯ ರೆಸ್ಪಾನ್ಸ್ ಸಿಗ್ತಾ ಇದೆ. ಎಲ್ಲಾ ಪಂಚಾಯತ್ಗಳಲ್ಲಿ ನಾವು ವಿಸಿಟ್ ಮಾಡ್ತಾ ಇದ್ದೀವಿ. ಎಲ್ಲಾ ಪಂಚಾಯತ್ಗಳಲ್ಲಿ ಬದಲಾವಣೆ ಬಯಸ್ತಾ ಇದ್ದಾರೆ. ಯುವಕರು ಒಂದು ಹೊಸ ಮುಖ ನೋಡ್ಬೇಕಂತ ಇದ್ದಾರೆ. ಯಾರು ಬಿಜೆಪಿ ಅಭ್ಯರ್ಥಿ ಇದ್ದಾರೆ ಅವ್ರ ಮೇಲೆ ಬಹಳಷ್ಟು ಜನ ನಾರಾಜಾಗಿದ್ದಾರೆ. ನಾನು ಒಂದ್ ಪ್ರಶ್ನೆ ಕೇಳ್ತೀನಿ, ಎಲ್ಲಾ ಪಂಚಾಯತ್ಗಳಿಗೆ ಹೋಗಿದಾಗ ನೀವು ಎಷ್ಟು ಜನ ಅವ್ರ ಮುಖ ನೋಡಿದಿರ ಅಂತಂದ್ರೆ 99% ಯಾರು ಅವ್ರಿಗೆ ಇನ್ನೂ ತನಕ ನೋಡಿಲ್ಲ. ಫೋನ್ ಮೇಲೆ ನೋಡಿರ್ಬೋದು, ವಾಟ್ಸ್ಆಪ್ ಫೇಸ್ಬುಕ್ ಮೇಲೆ ನೋಡಿರ್ಬೋದು, ಆದ್ರೆ ಫೇಸ್ ಟು ಫೇಸ್ ರಿಯಲ್ ಲೈಫ್ ಅಲ್ಲಿ ಇನ್ನೂ ಯಾರು ನೋಡಿಲ್ಲ. ಅವ್ರು ಎಷ್ಟೋ ಜನ ಹೇಳ್ತಾರೆ ಇನ್ನು ಅವ್ರ ಊರಿಗೆ ಬಂದಿಲ್ಲ, ಪಂಚಾಯತಿಗೆ ಬಂದಿಲ್ಲ, ಅನುದಾನ ಕೊಟ್ಟಿಲ್ಲ ಅಂತ. ಅದಕ್ಕೆ ಎಲ್ಲರೂ ಬದಲಾವಣೆ ಬಯಸ್ತಾ ಇದ್ದಾರೆ. ಎಲ್ರಿಗೂ ರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನನ್ಗೆ ತುಂಬಾ ಸಂತೋಷ ಆಗಿದೆ. ಇವತ್ತಿನ ದಿವಸ ನಾವೆಲ್ಲರೂ ನಮ್ಮೆಲ್ಲ ನಾಯಕರ ಜೊತೆ ನಾವು ರಾಮನವಮಿ ದಿವಸ ನಾವು ನಾಮಿನೇಷನ್ ಸಲ್ಲಿಸ್ತಾ ಇದ್ದೀವಿ.